ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಕ್ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಭವ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ದಿನ ಒಂದು ವ್ಲಾಗ್ನ ನಾನು 12 ಗಂಟೆಯಿಂದ ನಮ್ಮ ಅಮ್ಮನ ಮನೆಯಲ್ಲಿ ಶುರು ಮಾಡಿದ್ದೀನಿ. ಇದು ಮಂಗಳವಾರದ ಒಂದು ವಿಡಿಯೋ ಆಗಿರುತ್ತೆ. ಸೊ ಹಬ್ಬ ಆದಮೇಲೆ ವರ್ಷದೊಟ್ಟು ಮಾಡೋದಕ್ಕೆ ಸೋಮವಾರ ಬಂದಿತ್ತು. ಸೋಮವಾರ ಯಾರೂ ತಿನ್ನೋದಿಲ್ಲ ಇಲ್ಲಿ, ಅದಕ್ಕೆ ಮಂಗಳವಾರ ಮಾಡ್ತಿದ್ದಾರೆ. ಇನ್ನು ಇಲ್ಲೆಲ್ಲ ಸ್ವಲ್ಪ ದುಡ್ಡು ಹಾಕ್ಕೊಂಡು ಮರಿನ ತಂದು ಮಟನ್ನ ಕುಯ್ಕೊತಾ ಇದ್ದಾರೆ. ಇನ್ನು ಮಟನ್ ಕೊಡೋ ಸ್ವಲ್ಪ ಲೇಟ್ ಆಯಿತು. ಇನ್ನು ಮಕ್ಳುಗಳೆಲ್ಲ ಆಟ ಆಡ್ತಾಯಿದ್ರು. ಇವ್ರು ಎದ್ದಿದ್ರೆ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಮಲಗ್ಸೋಣ ಅಂತ ಕರ್ಕೊಂಡೋದ್ರೆ ಅವ್ರು ನನ್ನೇ ಮಲಗ್ಸೋ ಥರ ಆಡ್ತಾಯಿದ್ರು. ಒಬ್ಳಿಗಿಂತ ಒಬ್ಳು ಹೆಚ್ಚು. ಇನ್ನು ನನ್ನ ಮಗ ಕ್ರಿಕೆಟ್ ಹುಚ್ಚ. ಕ್ರಿಕೆಟ್ ಒಂದಿದ್ರೆ ಸಾಕು ಅವನಿಗೆ. ಸ್ವಲ್ಪ ಹೊತ್ತು ಅವ್ರನ್ನ ಆಟ ಆಡಿಸಿ ಆಮೇಲೆ ನನ್ನ ಮಗನ ಹತ್ರ ಕರ್ಕೊಂಡೋಗ್ಬಿಟ್ಟು ನಾನು ಅಡುಗೆ ಕೆಲಸಗಳನ್ನ ಮಾಡಿಕೊಂಡ್ರೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆ ಆಟ ಆಡಿಸ್ಕೊತಿದ್ದಾನೆ ಅವನು. ಮಟನ್ ಕೊಡೋದು ಇನ್ನೊಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂತ ಅಂದರು. ಅಷ್ಟರೊಳಗಡೆ ನಾನು ಈರುಳ್ಳಿ ಎಲ್ಲ ಕುಯ್ಕೊಂಡು ಖಾರ ಎಲ್ಲ ರುಬ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೆಚ್ಕೊತಾ ಇದ್ದೀನಿ. ಮಟನ್ ಸಾಂಬಾರಿಗೆ ಫ್ರೆಂಡ್ಸ್ ಮೆಂತ್ಯ ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ರುಬ್ಬೋದಕ್ಕೆಲ್ಲ ಒಗ್ಗರಣೆಗೆ ಹಾಕಿದ್ರೆ ಬಹಳ ಚೆನ್ನಾಗಿರುತ್ತೆ. ನಾವು ಮಟನ್ ಸಾಂಬಾರೆಲ್ಲ ಮಾಡ್ತೀವಿ ಅಂತ ಅಂದರೆ ಹಾಗೆಯೇ ಬಾಯ್ಲರ್ ಕೋಳಿದು ಫ್ರೈ ಎಲ್ಲ ಮಾಡ್ತೀವಿ ಅಂತ ಅಂದರೆ ಜಾಸ್ತಿ ಮೆಂತ್ಯ ಸೊಪ್ಪನ್ನ ಹಾಕಿ ಮಾಡ್ಕೊತೀವಿ. ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮಟನ್ ಸಾಂಬಾರಿಗೆ ಈರುಳ್ಳಿ ಎಲ್ಲ ಹುರಿದು ಮಾಡ್ಕೊತೀವಲ್ವ, ಅದಂತೂ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಇನ್ನು ಹಾಗೆ ಮಾಡೋದಕ್ಕಿಂತ ಈ ರೀತಿ ಈರುಳ್ಳಿ, ಟೊಮೆಟೊ ಮತ್ತು ನೀವೇನು ಹಾಕ್ತೀರಾ ಶುಂಠಿ, ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು ಇದಿಷ್ಟನ್ನು ಹುರ್ಕೊಂಡು ಮಾಡ್ತೀವಲ್ವ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಅರಿಶಿನ ಕೂಡ ಹಾಕಿ ನೀವು ಫ್ರೈ ಮಾಡಿಕೊಂಡ್ರೆ ಆಯಿತು. ಇವಾಗ ಪೂರ್ತಿನೂ ಫ್ರೈ ಮಾಡಬಾರ್ದು, ಈಗ ಅರ್ಧನೂ ಫ್ರೈ ಮಾಡಬಾರ್ದು, ಒಂದು 3/4% ಫ್ರೈ ಮಾಡಿಕೊಂಡ್ರೆ ಆಯಿತು. ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂತ. ಮೆಂತ್ಯ ಸೊಪ್ಪನ್ನ ಇದಕ್ಕೆ ಹಾಕೋ ಆಗಿಲ್ಲ, ಇದು ರುಬ್ಬೋದಕ್ಕೆ ಅಂತ ಹೇಳ್ಬಿಟ್ಟು ಫ್ರೈ ಮಾಡ್ಕೊತಿರೋದು. ಇವಾಗ ಅರಿಶಿನದ ಈರುಳ್ಳಿ ಖಾರ ರುಬ್ಕೊತೀವಿ ಅಂತ ಹೇಳ್ತಾರಲ್ವ, ಇವಾಗ ಈರುಳ್ಳಿ, ಸಾಂಬಾರು ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಹಾಕ್ಬಿಟ್ಟು ಇದಿಷ್ಟೇ ಒಂದು ಖಾರನ ರುಬ್ಕೊತಾರೆ. ಹಸಿದ ರುಬ್ತಾ ಇಲ್ಲ ನಾನು. ಒಗ್ಗರಣೆ ಅಂದರೆ ಫ್ರೈ ಮಾಡಿಕೊಂಡು ರುಬ್ಕೊತಾ ಇದ್ದೀನಿ. ಸೊ ಬೇಗ ಬೇಗ ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕರೆಂಟ್ ನೋಡಿದ್ರೆ ಕರೆಂಟ್ ಸಿಂಗಲ್ ಆಗೋಗಿತ್ತು. ಇನ್ನು ಬರುತ್ತಲ್ವ ಅಂತ ಹೇಳಿಬಿಟ್ಟು ನಾನು ಹುರ್ಕೊತಾ ಇದ್ದೆ. ಹುರಿದಾದ್ಮೇಲೆ ಮತ್ತೆ ನೋಡ್ತೀನಿ ಅದು ಇನ್ನೂ ಕರೆಂಟ್ ಬರಲೇ ಇಲ್ಲ. ಇನ್ನೇನು ಮಾಡೋದು, ಬರುತ್ತಲ್ವ ಅಂತ ವೆಯ್ಟ್ ಮಾಡಿದ್ವಿ. ಎಷ್ಟೊತ್ತಾದರೂ ಕರೆಂಟ್ ಬರಲೇ ಇಲ್ಲ. ಇನ್ನೇನು ಇವತ್ತು ನಮ್ಮನೆಯವ್ರು ಊಟಕ್ಕೆ ಬೇರೆ ಬರ್ತೀನಿ ಅಂತ ಹೇಳಿದರು. ಇನ್ನು ಇಲ್ಲೇ 1 ಕಾಲಾಗೋಗಿತ್ತು. ಇನ್ನು ಯಾವಾಗ ಅಡುಗೆ ಮಾಡ್ತೀನಪ್ಪ ದೇವ್ರೆ ಅಂತ ಅನ್ನಿಸ್ತಾ ಇತ್ತು. ಇನ್ನು ನಮ್ಮ ಚಿಕ್ಕಪ್ಪ ಅವ್ರ ಮನೇಲಿ UPS ಇತ್ತು. ಫೋನ್ ಮಾಡಿ ಕೇಳಿದೆ, ಸರಿ ಬಾ ಅಂತ ಹೇಳಿದ್ರು. ಅವ್ರ ಮನೆಗೆ ಹೋಗಿ ರುಬ್ಕೊಂಬಂದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವು ಒಗ್ಗರಣೆ ಹುರ್ಕೊಂಡಿರೋದನ್ನೆಲ್ಲ ನಾನು ಬಿಸಿ ಆರೋದಕ್ಕೆ ಅಂತ ಎತ್ತಿಟ್ಕೊಂಡು ಖಾರ ರುಬ್ಬಿಸ್ಕೊಂಡು ಬರೋ ಅಷ್ಟರೊಳಗಡೆ ಸ್ವಲ್ಪ ಮಟನ್ ಒಗ್ಗರಣೆ ಇಲ್ಲಿ ಬೇಯ್ತಾ ಇರಲಿ ಅಂತ ಹೇಳಿಬಿಟ್ಟು ನಾನು ಫಸ್ಟು ಮಟನ್ನ ನಾನು ಒಗ್ಗರಣೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಮೆಂತ್ಯ ಸೊಪ್ಪನ್ನ ಹಾಕಿ ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಲಿ. ಅದಾದಮೇಲೆ ನೀವು ತೊಗೊಂಡಿರೋ ಅಂಥ ಮಟನ್ನ ಚೆನ್ನಾಗಿ ನೀರೆಲ್ಲ ಸೋರಿಸ್ಕೊಂಡು ಅದಕ್ಕೆ ಹಾಕ್ಕೊಂಡ್ರೆ ಆಯಿತು. ಮೆಂತ್ಯ ಸೊಪ್ಪು ಮಾತ್ರ ಹಸಿ ಹಸಿ ಇರಬಾರ್ದು, ಎಣ್ಣೆಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಆವಾಗಲೇ ಚೆನ್ನಾಗೋವಂಥದ್ದು. ಮೆಂತ್ಯ ಸೊಪ್ಪು ಒತ್ತಬಾರ್ದು, ಹಾಗೆಯೇ ಅರ್ಧಂಬರ್ಧನೂ ಕೂಡ ಫ್ರೈ ಆಗಿರಬಾರ್ದು, ಮೀಡಿಯಮಾಗಿ ಫ್ರೈ ಆಗಬೇಕು. ಅದಾದಮೇಲೆ ಮಟನ್ನೆಲ್ಲ ನೀರು ಸೋರಿಸಿ ಎತ್ತಿಟ್ಕೊಂಡಿರೋ ಅಂಥದ್ದನ್ನು ಒಗ್ಗರಣೆಗೆ ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ, ಮಟನಿಗೆ ಉಪ್ಪೆಲ್ಲ ಹತ್ಬೇಕಲ್ವ, ಉಪ್ಪನ್ನ ಹಾಕಿ ಒಂದು ರೌಂಡ್ ಕೈ ಆಡಿಸ್ಬಿಟ್ಟು ಕಡಿಮೆ ಹುರಿ ಮಾಡಿ ಹೋಗ್ಬಿಟ್ಟು ನಾನು ಖಾರನ ರುಬ್ಬಿಸ್ಕೊಬರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಎಲ್ಲೋದ್ರ ಜೊತೆಯಲ್ಲಿ ಇವೆರಡು ಪಿಳ್ಳೆಗಳು ಬಂದುಬಿಡ್ತವೆ. ಇನ್ನು ಈರುಳ್ಳಿ ಖಾರ ಮತ್ತು ತೆಂಗಿನಕಾಯಿ ಖಾರ ಇವೆರಡನ್ನೂ ಆಡಿಸ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀನಿ. ಇನ್ನೇನಾರು ಅವ್ರ ಮನೇಲಿ ಏನಾದ್ರು UPS ಇಲ್ಲ ಅಂದಿದ್ರೆ ಒಳ್ಕಲ್ಲೆಲ್ಲ ಹಾಕೊಂಡು ರುಬ್ಬೇಕಾಗಿತ್ತು. ಇವಾಗೆಲ್ಲ ಒಳ್ಕಲ್ಲು ಕೂಡ ಕಡಿಮೆ ಆಗೋಗ್ಬಿಟ್ಟೈತೆ. ಇಲ್ಲ ಅಂದಿದ್ರೆ ಸಂಜೆ ಅಡುಗೆ ಮಾಡಿದ್ರೆ ಆಗುತ್ತೆ ಅಂತ ಕಾಯ್ಕೊಂಡು ಕೂತ್ಕೋಬೇಕಾಗಿತ್ತು. ಜೊತೆಗೆ ಮನೆಯಲ್ಲೂ ಬೈಸ್ಕೋಬೇಕಾಗಿತ್ತು. ಬೆಳಗ್ಗೆ ಕರೆಂಟ್ ಇದ್ದಾಗಲೇ ಖಾರ ರುಬ್ಕೊಳ್ಳೋದಕ್ಕೆ ಆಯ್ತಾ ಇರಲಿಲ್ವ ಅಂತ ಫಸ್ಟ್ ಸಾಂಬಾರ್ಗಿಟ್ಟು ಪಕ್ಕದಲ್ಲಿ ಮುದ್ದೆಗೂ ಇಟ್ಕೊಂಡೆ ನಾನು. ಮುದ್ದೆ ಹಾಕೋ ಅಷ್ಟರೊಳಗಡೆ ಸಾಂಬಾರು ವಿಷಲ್ ಬಂತು. ಇನ್ನು ನಮ್ಮನೆಯವ್ರೂ ಕೂಡ ಸರಿ ಆಗಿದೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದೆ, ಬನ್ನಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಒಂದು 10 ನಿಮಿಷಕ್ಕೆಲ್ಲ ಊಟಕ್ಕೆ ಬಂದರು. ಇನ್ನು ಅವ್ರಿಗೆ ಊಟ ಹಾಕ್ಕೊಟ್ಟು ಇನ್ನು ಮಕ್ಕಳಿಗೆಲ್ಲ ಊಟ ತಿನ್ನಿಸ್ಕೊಂಡು ನಾನು ಊಟ ಮಾಡಿಕೊಂಡೆ. ಇನ್ನು ನಮ್ಮನೇಲಿ ನಮ್ಮಮ್ಮ, ನಮ್ಮಪ್ಪ, ನನ್ನ ತಮ್ಮ ಅವರೆಲ್ಲ ಬರೋದಿನೇನಿದ್ರು ಸಂಜೆನೇ. ಇನ್ನು ನಾನು ಬೇಗ ಊಟ ಮಾಡ್ಕೊಂಬಿಟ್ಟೆ. ಇನ್ನು ಇವರಿಬ್ಬರಿಗೂ ತಿನ್ಸೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಊಟ ಎಲ್ಲ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಿಸಿ ಅವ್ರನ್ನ ಮಲಗಿಸ್ಬಿಟ್ಟೆ. ಅವ್ರಿಗೆ ಸ್ವಲ್ಪ ನಿದ್ದೆ ಆದರೆ ಆರಾಮಾಗಿ ಆಟ ಆಡ್ತಾರೆ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ನನ್ನ ತಮ್ಮ ಚಿಕನ್ ತರ್ತಾಯಿದ್ದೀನಿ ಅಂತ ಫೋನ್ ಮಾಡ್ದೆ. ಇನ್ನು ಅವ್ರು ಎದ್ದೇಳೋ ಅಷ್ಟರೊಳಗಡೆ ಚಿಕನ್ನು ಮಾಡಿಬಿಟ್ರೆ ಆಗುತ್ತೆ, ಇನ್ನು ಸಂಜೆಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಸಿಂಗಲ್ ಆಗಿತ್ತು, ಅದರಲ್ಲೇ ಈರುಳ್ಳಿ ಖಾರನೂ ಕೂಡ ರುಬ್ಕೊಂಡಿದ್ದೀನಿ. ಆಗಲೇ ಹೇಳಿದರೆ ಅದಕ್ಕೂ ಸೇರಿಸಿ ಒಟ್ಟಿಗೆ ಈರುಳ್ಳಿ ಖಾರನ ರುಬ್ಕೊಂಬರ್ತಾಯಿದ್ದೆ. ಇನ್ನು ಅದರಲ್ಲೇ ದಪ್ಪದಾಗಿ ರುಬ್ಬಿದ್ದೀನಿ. ಇನ್ನು ಗೊಜ್ಜಿಗಲ್ವ ಏನಾಗಲ್ಲ ಅಂತ. ಈ ಥರ ಮಟನ್ ಸಾಂಬಾರೆಲ್ಲ ಮಾಡಿದಾಗ ನಾನು ಯಾವ ರೀತಿ ಗೊಜ್ಜನ್ನ ಮಾಡ್ಕೊತೀನಿ ಅಂತ ಅಂದರೆ ಖಾರದ ಪುಡಿ, ಸಾಂಬಾರು ಪುಡಿ ಎಲ್ಲ ಹುರಿದ್ಬಿಟ್ಟು ನಾನು ಗಟ್ಟಿಯಾಗಿ ಗೊಜ್ಜನ್ನ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಮಸಾಲೆ ಏನೂ ಹಾಕಿರೋದಿಲ್ಲ, ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ರೊಟ್ಟಿ ಇದ್ದರೆ ಈ ಗೊಜ್ಜಿಗೆ ಏನು ಚೆನ್ನಾಗಿರುತ್ತೆ ಗೊತ್ತಾ, ಇನ್ನೂ ಅರ್ಧ ರೊಟ್ಟಿ ಜಾಸ್ತಿ ತಿನ್ನಬೇಕು ಅಂತ ಅನಿಸುತ್ತೆ. ಈ ಚಿಕನ್ ಗೊಜ್ಜನ್ನ ನೈಟ್ ಊಟಕ್ಕೆ ಅಂತ ಮಾಡ್ತಿರೋದು. ಅಂದರೆ ಒಂದು ಸಂಜೆ ಒಂದು 6:30-7 ಗಂಟೆ ಟೈಮಲ್ಲಿ ಮಾಡ್ತಿರೋದು. ಮಕ್ಕಳೆಲ್ಲ ಇವತ್ತು ಸ್ವಲ್ಪ ಲೇಟಾಗಿ ಎದ್ರು, ಎಲ್ಲ ಎದ್ದು ಇವಾಗ ಮಕ್ಕ ನೋಡ್ತಾ ಕೂತಿದ್ದಾವೆ. ಇನ್ನು ನನ್ನ ಮಗನಿಗೆ ಯಾರು ಏನೇ ಆಗಲಿ
ಎದ್ರೂ ಕ್ರಿಕೆಟು, ಬಿದ್ರೂ ಕ್ರಿಕೆಟು, ಹತ್ರೂ ಕ್ರಿಕೆಟು, ನಕ್ರೂ ಕ್ರಿಕೆಟು, ಯಾವಾಗಲೂ ಕ್ರಿಕೆಟ್ ಗುಂಗಲೇ ಇರ್ತಾನೆ. ಇನ್ನು ಇವತ್ತು ನಮ್ಮ ಅಪ್ಪ ಅಮ್ಮ ಒಂದು ಅರ್ಧ ಗಂಟೆ ಲೇಟಾಗಿ ಬಂದರು. ಬರ್ತಿದ್ದಂಗೆ ಅಮ್ಮನ ಹತ್ರ ಹೋಗ್ಬಿಡ್ತಾರೆ ಇಬ್ರೂ. ಇನ್ನು ಇವತ್ತು ಧಾರಾವಾಹಿ ಎಲ್ಲ ನೋಡೋದಕ್ಕೆ ರಿಮೋಟ್ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮಪ್ಪ ನಮ್ಮಮ್ಮ ನಾನು ಎಲ್ಲ ನನ್ನ ಮಗನ ಜೊತೆ ವಾದ ಮಾಡ್ತಾಯಿದ್ದೀವಿ. ಇನ್ನು ಅಡುಗೆ ಎಲ್ಲ ಆಗಿತ್ತು, ನಮ್ಮನೆಯವ್ರಿಗೆ ಊಟ ಎಲ್ಲ ಹಾಕ್ಕೊಟ್ಟೆ. ಮಕ್ಳಿಗೆಲ್ಲ ಊಟ ಎಲ್ಲ ತಿನ್ನಿಸ್ಕೊಂಡು ಹೊರಗಡೆ ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತ ಕರ್ಕೊಂಬಂದಿದ್ದೀನಿ. ಇನ್ನು ನಾವು ಮಧ್ಯಾಹ್ನ ಊಟ ಮಾಡಿದ್ದೆ ಲೇಟಾಗಿ ಮಾಡಿದ್ವಿ. ಇನ್ನು ನಮ್ಗೆ ಊಟನೇ ಮಾಡೋ ಹಾಗಿರಲಿಲ್ಲ, ಲೇಟಾಗಿ ಮಾಡಿದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಹೊರಗಡೆ ಆಟ ಆಡಿಸ್ಕೊತಾ ಇದ್ದೀವಿ. ನಮ್ಮ ಅಮ್ಮವ್ರ ಮನೆ ಹತ್ರ ಮಾತ್ರ ಮಕ್ಳುಗಳನ್ನೆಲ್ಲ ಆಟ ಆಡಿಸೋದಕ್ಕೆ ತುಂಬಾ ಚೆನ್ನಾಗಿ ಬೆಳಕಿರುತ್ತೆ. ಇನ್ನು ನಾಳೆ ಒಂದು ಸೀಮಂತದ್ದು ಫಂಕ್ಷನ್ ಇದೆ, ಆ ಫಂಕ್ಷನ್ನಿಗೆ ಹೋಗಬೇಕು. ಇಬ್ಬರಿಗೂ ಮೆಹಂದಿನ ಹಚ್ಕೊಡೋದಕ್ಕೆ ಅಂತ ಹೋದೆ. ಅಷ್ಟರೊಳಗಡೆ ನಮ್ಮನೆಯವ್ರು ಹೊರಟ್ರು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಒಂದು ರೌಂಡ್ ಓಡಿಸ್ಬಿಟ್ಟು ಆಮೇಲೆ ಮೆಹಂದಿ ಹಚ್ಚಿದ್ರೆ ಆಟ ಆಡೋದಕ್ಕೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ರೌಂಡ್ ಹೊಡೆಸಿ ಬಿಟ್ಟು ಹೋಗ್ತಿದ್ದಾರೆ ನಮ್ಮನೆಯವರು. ಏನು ಗೊತ್ತಾ, ಒಂದೊಂದು ವಿಷಯದಲ್ಲಿ ಮಕ್ಕಳಾಗೆ ಇರಬೇಕು ಅಂತ ಅನ್ನಿಸ್ಬಿಡುತ್ತೆ. ಈ ಮಕ್ಳುಗಳಿಗೆ ಇವ್ರ ಹೀಗೆ ಇರಬೇಕು, ಅವ್ರ ಹಾಗಿರಬೇಕು, ಅವೆಲ್ಲ ಏನೂ ಗೊತ್ತಿರಲ್ಲ ಮಕ್ಳುಗಳಿಗೆ. ಎಲ್ಲರ ಹತ್ರನೂ ಒಂದೇ ಥರ ಇರ್ತವೆ. ಅಂದರೆ ಜೀವನದಲ್ಲಿ ಯಾವತ್ತೂ ನಟಿಸಬಾರ್ದು. ನಾವು ಹೇಗಿರ್ತೀವೋ ಹಾಗೆ ನಾವು ಇರಬೇಕಾಗುತ್ತೆ. ಯಾರನ್ನೋ ಮೆಚ್ಚೋಕ್ಕೆ ಪ್ರಯತ್ನ ಪಡಬಾರ್ದು. ಯಾಕೆ ಅಂದರೆ ನಟನೆ ಅನ್ನೋದು ಒಮ್ಮೆ ಅಭ್ಯಾಸವಾದರೆ ಜೀವನ ಪೂರ್ತಿ ನಟಿಸ್ದಲೇ ಇರಬೇಕಾಗುತ್ತೆ. ಅದಕ್ಕೆ ಯಾಕೆ ನಟನೆ ಮಾಡೋದಕ್ಕೆ ಹೋಗಬೇಕು? ನಮ್ಮ ಜೀವನ ಹೇಗಿರುತ್ತೆ ಅದನ್ನು ನಡೆಸ್ಕೊಂಡು ಹೋಗ್ತಾ ಇರಬೇಕು. ನಾವಂತೂ ಹಾಗೇ ಇರೋದು, ನಮ್ಮ ಜೀವನ ಹೇಗಿರುತ್ತೋ ಹಾಗೆ ಇದ್ದೀವಿ. ಅವರಂತಾರೆ ಇವರಂತಾರೆ ಅಂತ ನಾಟಕೀಯ ಜೀವನ ನಾವು ಮಾಡೋದಕ್ಕೆ ಹೋಗೋದಿಲ್ಲ. ನಮ್ಮ ಎಷ್ಟಿದೆ ಅಷ್ಟರಲ್ಲೇ ನಾವು ನಾಟಕ ಮಾಡ್ದೇ ನಿಯತ್ತಾಗಿ ಜೀವನನ ಮಾಡ್ತಾಯಿದ್ದೀವಿ. ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನನ್ನ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.